ನಮಸ್ಕಾರ ವೀಕ್ಷಕರೇ, ಅಮೃತ ಸಿಂಚನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಈ ಹಿಂದಿನ ಸರಣಿ ಸಂಚಿಕೆಯಲ್ಲಿ ರಾಜಯೋಗದ ಸಕಾರಾತ್ಮಕ ಪ್ರಭಾವದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಅದರಲ್ಲೂ ಇವತ್ತಿನ ಈ ಸಂಚಿಕೆಯಲ್ಲಿ ಮಾನವೀಯ ಸಂಬಂಧಗಳ ಮೇಲೆ ಈ ರಾಜಯೋಗ ಯಾವ ರೀತಿ ಸಕಾರಾತ್ಮಕ ಪ್ರಭಾವ ಬೀರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ರಂಗನಾಥ್ ಅಣ್ಣವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತ ಮಾಡೋಣ. ಅಣ್ಣವರೇ, ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಅಣ್ಣವರೇ, ರಾಜಯೋಗದ ಒಂದು ಸಕಾರಾತ್ಮಕ ಪ್ರಭಾವದಲ್ಲಿ ನಮ್ಮ ಮಾನವೀಯ ಸಂಬಂಧಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ? ವಾಸ್ತವಿಕವಾಗಿ ಮಾನವೀಯ ಸಂಬಂಧಗಳಲ್ಲಿ ನಿರ್ವಹಣೆ ಮಾಡ್ತೀವಲ್ಲ, ನಾವು ಸಂಬಂಧಗಳ ನಿರ್ವಹಣೆ ಮಾಡ್ತೀವಲ್ಲ, ಅದು ರಾಜಯೋಗವನ್ನು ಪ್ರಾಕ್ಟಿಕಲ್ಲಾಗಿ ಅಭ್ಯಾಸ ಮಾಡಿ ಅನುಭವ ಮಾಡಿದ ಹಾಗೆ. ಅಂದರೆ ಪ್ರಾಕ್ಟಿಕಲ್ ಕ್ಷೇತ್ರ ಅದು. ಉಳಿದದ್ದೆಲ್ಲವೂ ಅಭೌತಿಕವಾದದ್ದು. ನಾವು ಕಾನ್ಷಿಯಸ್ನೆಸ್ ಮಾಡಿದ್ವಿ, ಆಮೇಲೆ ಮೆಂಟಲ್ ಈಕ್ವಿಲಿಬ್ರಿಯಮ್ ನೋಡಿದ್ವಿ, ಆ್ಯಟಿಟ್ಯೂಡ್ ನೋಡಿದ್ವಿ, ಮತ್ತು ವ್ಯಾಲ್ಯೂ ಸಿಸ್ಟಮ್, ಇವೆಲ್ಲ ಒಳಗಡೆ ಇಂಬೈಬ್ಡ್ ಸಿಸ್ಟಮ್ಗಳು. ಇವೆಲ್ಲವು ಇಂಟರ್ನಲ್ ಸಿಸ್ಟಮ್ಮು. ಇದು ಎಕ್ಸ್ಟರ್ನಲ್ ಸಿಸ್ಟಮ್ಮು. ಯಾವುದು ಇದನ್ನು ಪ್ರಯೋಗ ಮಾಡುವಂಥದ್ದು ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ನಾವು ಪರ್ಸನಲ್ ರಿಲೇಷನ್ಶಿಪ್ಪು, ಇಂಟರ್ಪರ್ಸನಲ್ ರಿಲೇಷನ್ಶಿಪ್ಪು, ಇದೇ ನಮ್ಮ ಜೀವನದ ಒಂದು ಹೊರೆ ಅಂತಾರಲ್ಲ, ಚಿನ್ನ ಒಂದು ಉಜ್ಜಿ ತೆಗಿತಾರಲ್ಲ, ಉಜ್ಜಿ ಪರೀಕ್ಷೆ ಮಾಡ್ತಾರಲ್ಲ, ಹೊರೆ ಅಂತಾರೆ ಅದಕ್ಕೆ. ಇದು ಜೀವನದ ಹೊರೆ ಇದ್ದಂಗೆ ಇದು. ನಾವು ಇದರಲ್ಲಿ ಸಕ್ಸಸ್ ಆಗಬೇಕು. ರಾಜಯೋಗವನ್ನು ಯಾರು ಚೆನ್ನಾಗಿ ಅಭ್ಯಾಸ ಮಾಡಿದಾರೋ ಅವರು ಮಾನವೀಯ ಸಂಬಂಧಗಳನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಬೇಕು. ಯಾಕೆಂದರೆ ಇದೇ ಮುಖ್ಯ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮಾನವೀಯ ಸಂಬಂಧಗಳ ಅನುಭವವಿಲ್ಲದೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಬೇರೆ ಯಾವ ವಿಚಾರಗಳು ಗೊತ್ತಿಲ್ಲದೆ ಇದ್ದರೂ ಕೂಡ ಸಂಬಂಧಗಳು ಹೇಗಿರಬೇಕು ಅನ್ನೋದು ಎಲ್ರಿಗೂ ಗೊತ್ತೇ ಇದ್ದಿರುತ್ತೆ. ಆದ್ದರಿಂದ ರಾಜಯೋಗದ ಪ್ರಭಾವ ಸಂಬಂಧಗಳ ಮೇಲೆ ಭಾಳ ಗಾಢವಾದ ಪರಿಣಾಮವನ್ನು ಬೀರ್ತದೆ. ಯಾಕೆಂದರೆ ಇದರ ಹಿಂದೆ ಕಾನ್ಷಿಯಸ್ನೆಸ್ ಲೆವೆಲ್ ಇದೆ ಮತ್ತು ಬೇರೆ ಬೇರೆ ಆಯಾಮಗಳಿವೆ. ಇವೆಲ್ಲವನ್ನು ನೋಡ್ಕೊಂಡು ಬಂದಾಗ ಅವೆಲ್ಲರ ಪ್ರಭಾವ ಒಟ್ಟಾರೆಯಾಗಿ ಬೀಳುವುದು ರಿಲೇಷನ್ಶಿಪ್ ಮೇಲೆ ಬೀಳುತ್ತೆ. ಒಂದು ರೀತಿ ಅದೆಲ್ಲದ್ರದ್ದು ಫೈನಲ್ ರಿಸಲ್ಟ್ ಅಂತ ಹೇಳ್ಬೋದು. ಹಾಗಾಗಿ ನಾವು ನಮ್ಮ ಸಂಬಂಧಗಳನ್ನು ಸುಧಾರಣೆ ಮಾಡ್ಕೋಬೇಕು. ಇವಾಗ ರಾಜಯೋಗದ ಆಧಾರದ ಮೇಲೆ ಸಂಬಂಧಗಳ ಸುಧಾರಣೆ ಆಗ್ತಾ ಸಂಬಂಧಗಳಲ್ಲಿ ಇರ್ತಕ್ಕಂಥ ಬಿರುಕುಗಳು ಅಥವಾ ವೈಮನಸ್ಸುಗಳು ಅಥವಾ ಭಿನ್ನಾಭಿಪ್ರಾಯಗಳನ್ನು ಆದಷ್ಟು ಮಟ್ಟಿಗೆ ಕಡಿಮೆ ಆಗುವಂತೆ ಯಾರು ಮಾಡ್ಕೊಳ್ತಾರೆ ಅವರು ರಾಜಯೋಗವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ದಾರೆ ಅಂತ ಅರ್ಥ. ಯಾಕೆಂದರೆ ರಾಜಯೋಗದಲ್ಲಿ ಹೇಳೋದೇನು ಅಂದರೆ, ನೀವು ಪರಸ್ಪರ ಎಷ್ಟು ಆತ್ಮೀಯವಾಗಿರಬೇಕು ಅಂದರೆ ನೀವು ಪರಸ್ಪರ ಸಹೋದರ ಥರ ಇರಬೇಕು ಅನ್ನುವ ಆತ್ಮೀಯತೆಯಲ್ಲಿ ನೀವಿರಬೇಕು ಅಂತ ರಾಜಯೋಗ ನಮಗೆ ಹೇಳಿಕೊಡುತ್ತೆ. ಅದನ್ನು ಅಭ್ಯಾಸ ಮಾಡುವಾಗ ನಾವು ಹಾಗೇ ಅಭ್ಯಾಸ ಮಾಡಬೇಕಲ್ವಾ, ನಮಗೆ ರಿಸಲ್ಟ್ ಅದೇ ಸಿಗಬೇಕಲ್ವಾ. ಈಗ ನಾವು ನಮ್ಮನೇಲಿ ಇರೋರ ಜೊತೆ ಚೆನ್ನಾಗೇ ಇರ್ತೀವಿ, ಬೇರೆಯವ್ರ ಜೊತೆ ಮಾತ್ರ ಜಗಳಾಡ್ತೀವಿ. ಯಾಕೆಂದರೆ ಇವರು ನಮ್ಮವರು, ಅವರು ಬೇರೆಯವರು ಅಂತ ನಮ್ಮ ಅಭಿಪ್ರಾಯ. ಆದರೆ ವಾಸ್ತವಿಕವಾಗಿ ಪ್ರಪಂಚದಲ್ಲಿರೋರು ಎಲ್ಲರೂ ಕೂಡ ಒಂದು ಭ್ರಾತೃತ್ವ ಭಾವ ಇಟ್ಕೊಂಡಿರಬೇಕು. ಎಲ್ಲರೂ ನಮ್ಮ ಸಹೋದರರೇ ಅಂತ ನಾವು ಬೇಕಾದಷ್ಟು ಭಾಷಣ ಬಿಗಿತೀವಿ. ಆದರೆ ನಾವು ಮಾಡ್ತಾ ಇರೋದೇನು, ಬೇರೆಯವ್ರನ್ನ ಯಾವ ದೃಷ್ಟಿಕೋನದಿಂದ ನೋಡ್ತೀವಿ, ನಾವು ಅವ್ರನ್ನ ಹೇಗೆ ನೋಡ್ತೀವಿ ಅವ್ರನ್ನ ಅಂದರೆ, ಇವರು ನಮ್ಮವರಲ್ಲ, ಇವರು ಬೇರೆಯವರು, ಇವರು ಮಾತ್ರ ನಮ್ಮವರು ಅನ್ನುವ, ನಮ್ಮದು ನಿಮ್ಮದು ಅನ್ನುವ ಭಾವನೆ ಇದೆಯಲ್ಲ, ಈ ಭಾವನೆಯಲ್ಲಿ ಸಂಬಂಧ ತುಂಬ ವೀಕ್ ಆಗಿಬಿಡುತ್ತೆ, ಸೊರಗೋಗ್ಬಿಡುತ್ತೆ, ವೀಕ್ ಆಗಿಬಿಡುತ್ತೆ. ಹಾಗಾಗಿ ಎಲ್ಲರೂ ಒಂದೇ ಅನ್ನೋದು ಬಹಳ ದೊಡ್ಡ ಒಂದು ಭಾವನೆ. ಆ ಭಾವನೆ ಒಳಗಡೆ ಮೂಡಬೇಕಂದ್ರೆ ತುಂಬ ಶ್ರಮ ಪಡಬೇಕಾಗುತ್ತೆ. ಯಾವುದೋ ವ್ಯಕ್ತಿಯನ್ನು, ಯಾವಾಗಲೂ ನೋಡಿರೋಂಥ ವ್ಯಕ್ತಿಯನ್ನು ನೀವು ನಮ್ಮ ಸಹೋದರ ಅಂತ ಒಪ್ಕೊಳ್ಳೋಕ್ಕೆ ನಮ್ಮ ಮನಸ್ಸು ಹೇಗೆ ಸಾಧ್ಯ ಆಗುತ್ತೆ? ಬಾಯಲ್ಲಿ ಹೇಳ್ಬೋದು, ಏನು ಬ್ರದರ್ ಸಿಸ್ಟರ್ ಅಂತ ಹೇಳ್ಬಿಡ್ಬೋದು. ಹೌದು. ಆದರೆ ಒಳಗಡೆ ಭಾವನೆ ಬರಬೇಕಲ್ಲ, ಅದು ನಮ್ಮನೆಯವರು ಇವರು, ನಮ್ಮ ಮನೆಗೆ ಸೇರಿದವರು, ನಮ್ಮ ಕುಟುಂಬಕ್ಕೆ ಸೇರಿದವರು ಇವರು ಅನ್ನೋ ಭಾವನೆ ಬರಬೇಕಲ್ಲ. ಅಂಥ ಒಂದು ಶ್ರೇಷ್ಠವಾದ ಬದಲಾವಣೆ, ಸುಧಾರಣೆ ತರಬೇಕಲ್ಲ ನಮ್ಮ ಸಂಬಂಧಗಳಲ್ಲಿ. ಇದು ನಮಗೆ ಚಾಲೆಂಜು. ಈ ಚಾಲೆಂಜನ್ನು ನಾವು ಓವರ್ಕಮ್ ಮಾಡಿ ನಾವು ಗೆಲ್ಲಬೇಕು ಅಂದರೆ ಯಾವ ಜ್ಞಾನವನ್ನು ರಾಜಯೋಗ ಹೇಳ್ಕೊಡುತ್ತೆ,
ಅದನ್ನು ಚಾಚೂ ತಪ್ಪದೆ ಪರಿಪಾಲಿಸುವಂಥ ಅಭ್ಯಾಸವನ್ನು ನಾವು ಮಾಡಬೇಕು. ಮೊದಲನೇ ಅಭ್ಯಾಸ ಏನು ಅಂದರೆ ಇದರಲ್ಲಿ ಮಾಡಬೇಕಾಗದ್ದು, ನಾನು ಆತ್ಮ ಅನ್ನೋದೇ ಮೊದಲನೇ ಅಭ್ಯಾಸ. ಯಾವಾಗ ನಾನು ಆತ್ಮ ಅಂತ ತಿಳ್ಕೊಂಡಿದ್ದೀನಿ, ನನ್ನನ್ನು ನಾನು ಆತ್ಮ, ಶರೀರದಲ್ಲಿದ್ದೀನಿ ಆತ್ಮ, ಇದು ನನ್ನ ಶರೀರ, ನಾನು ಆತ್ಮ, ಒಂದು ನಾನು, ಇನ್ನೊಂದು ನನ್ನದು. ನಾನು ಆತ್ಮ, ನನ್ನದು ಶರೀರ. ಅವರಿದಾರಲ್ಲ, ಅವರು ಅಷ್ಟೇ, ಅವರು ಆತ್ಮನೇ, ಅದು ಅವ್ರ ಶರೀರ. ಆತ್ಮ ಎರಡು ಸಹೋದರರು, ಪರಮಾತ್ಮನ ಮಕ್ಕಳು. ನಮ್ಮೆಲ್ಲರಿಗೂ ಒಬ್ಬನೇ ಪರಮಾತ್ಮ ಇರೋದು ಅನ್ನುವುದು ಜ್ಞಾನ. ಆದರೆ ನಾನು ನೋಡುವಂಥದ್ದು ಹೇಗಿದೆ ಅವ್ರನ್ನ? ನನ್ನ ಕಣ್ಣು ಏನು ನೋಡ್ತಾ ಇದೆ? ನನ್ನ ಕಣ್ಣು ಅವ್ರ ಶರೀರ ನೋಡ್ತಾ ಇದೆಯೋ, ಪುರುಷನ, ಸ್ತ್ರೀನ, ಇವ್ರ ಗುಣಗಳೇನು, ಅವಗುಣಗಳೇನು, ಯಾವ ಅಭ್ಯಾಸ ಇದೆ, ಯಾವ ಸಂಸ್ಕಾರ ಇದೆ, ಹೆಂಗೆ ಮಾತಾಡ್ತಾರೆ, ಇವೆಲ್ಲ ನೋಡ್ತೀನೋ, ಅಥವಾ ಅವ್ರು ನೋಡಿದ ತಕ್ಷಣ ಇವರು ನನ್ನ ಸಹೋದರರು, ಆತ್ಮ ಇವರು ಹೀಗೆ ಪಾತ್ರ ಮಾಡೋಕ್ಕೆ ಬಂದಿರೋದು ಇಲ್ಲಿಗೆ, ನಾನು ಪಾತ್ರ ಮಾಡ್ತಾಯಿದ್ದೀನಿ, ಇವರು ಪಾತ್ರ ಮಾಡ್ತಾಯಿದ್ದೀನಿ, ನಮ್ಮಿಬ್ಬರಿಗೂ ಒಬ್ಬನೇ ತಂದೆ ಇರೋದು, ನಾವೆಲ್ಲ ಒಂದೇ ಕುಟುಂಬದವರು ಅನ್ನುವ ಒಂದು ಭಾಳ ಶ್ರೇಷ್ಠವಾದ ಮನೋಭಾವ ಏನಿದೆ, ಅದನ್ನು ಅಭ್ಯಾಸ ಮಾಡಬೇಕಲ್ಲ. ಅದು ನಮ್ಮ ಸಂಸ್ಕಾರದ ಒಂದು ಈಜಿಗೆ ವಿರುದ್ಧವಾಗಿ ಈಜಬೇಕಾಗುತ್ತೆ ನಾವು. ನಮ್ಮ ಸಂಸ್ಕಾರ ಹೇಳುತ್ತೆ ಹಂಗೆಲ್ಲ ನಂಬೇಡ, ಬೇರೆಯವ್ರನ್ನ ಹುಷಾರು, ಬೇರೆಯವರವರು ಹುಷಾರು, ಎಲ್ಲರನ್ನ ಹಂಗೆ ತಿಳ್ಕೊಬೇಡ ನೀನು ಅಂತ ನನ್ನ ಮನಸ್ಸು ಹೇಳುತ್ತೆ. ಆದರೆ ಜ್ಞಾನ ಏನು ಹೇಳುತ್ತೆ, ಹಂಗೆ ತಿಳ್ಕೊಬೇಡ ನೀನು, ಅವರೆಲ್ಲರೂ ನಮ್ಮವರೇ ಅಂತ ತಿಳ್ಕೊ ಅಂತ ಹೇಳ್ತೀವಲ್ಲ. 12ನೇ ಶತಮಾನದಲ್ಲಿ ಬಸವಣ್ಣವ್ರು ಇದೇ ಹೇಳಿದ್ದು. ಎಲ್ಲರೂ ಸಹೋದರ ಸಹೋದರಿಯರೇ, ಎಲ್ಲರೂ ಪರಮಾತ್ಮನ ಮಕ್ಕಳೇ ಅಂತ 12ನೇ ಶತಮಾನದಲ್ಲಿ ಬಸವಣ್ಣವ್ರು ಹೇಳಿದರು. ಹೆಚ್ಚು ಕಡಿಮೆ ರಾಜಯೋಗದ ಸಿಸ್ಟಮ್ ಏನಿದೆಯಲ್ಲ, ಅದು ಬಸವಣ್ಣವ್ರ ಸಿಸ್ಟಮ್ ಥರನೇ ಇದೆ, ಅಲ್ಪ ಸ್ವಲ್ಪ, ಪೂರ ಇಲ್ಲದೆ ಇದ್ರು. ಹಾಗಾಗಿ ಅವರು ಎಲ್ಲರೂ ಭ್ರಾತೃತ್ವ ಮನೋಭಾವದಿಂದನೇ ಇರಬೇಕು, ನಮ್ಮಲ್ಲಿರ್ತಕ್ಕಂಥ ಡಿಫ್ರೆನ್ಸಸ್ ಎಲ್ಲ ಹೊರಟೋಗ್ಬಿಡಬೇಕು, ನಾವೆಲ್ಲರೂ ಒಂದೇ ಅನ್ನುವ ಭಾವನೆ ಬರಬೇಕು ಅಂತ ಅವರು ಹೇಳ್ತಾಯಿದ್ರು. ಮತ್ತು ಅವ್ರ ಜೊತೆ ಇದ್ದಂಥ ಬೇರೆ ವಚನಕಾರರು ಕೂಡ ಅದನ್ನೇ ಹೇಳ್ತಾಯಿದ್ರು. ಇನ್ನೂ ಆಳವಾಗಿ ಹೇಳಿದ್ದಾರೆ. ಅಲ್ಲಮ ಪ್ರಭುಗಳು, ಅಕ್ಕಮಹಾದೇವಿ ಎಲ್ಲರೂ ಅದನ್ನೇ ಹೇಳಿರೋದು. ರಾಜಯೋಗದ ತಗೊಂಡ್ರೆ ಇದು ಡೀಪೆಸ್ಟ್ ಪಾಸಿಬಲ್ ಅಂಡರ್ಸ್ಟ್ಯಾಂಡಿಂಗ್ ಇದು. ಯಾಕಂದರೆ ನಾವು ಏನೇ ಭಾಷಣ ಮಾಡ್ಬೋದು, ಅಥವಾ ಏನೇ ನಮ್ಮದು ಅರ್ಥ ಮಾಡ್ಕೊಂಡಿರ್ಬೋದು, ನಾವು ಏನೇ ಪ್ರಾಕ್ಟೀಸ್ ಮಾಡಿರ್ಬೋದು, ಆದರೆ ಬೇರೆ ವ್ಯಕ್ತಿಯನ್ನು ನಮ್ಮವರು ಅಂತ ತಿಳ್ಕೊಳ್ಳೋದಿದೆಯಲ್ಲ, ಅದು ಒಂದು ಹಂತಕ್ಕೆ ನಮಗೆ ಬ್ರೇಕ್ ಹಾಕ್ಬಿಡುತ್ತೆ. ಹೇಗೆ? ಯಾಕಂದರೆ ನಾವು ನೋಡ್ತಾ ಇರೋದು ಆತ್ಮವನ್ನಲ್ಲ, ಶರೀರ ನೋಡ್ತಾ ಇದ್ದೀನಿ. ಈ ಬದಲಾವಣೆ ಒಳಗಡೆ ಸ್ವಿಚ್ ಆನ್ ಆಗಿಬಿಡ್ತದಲ್ಲ, ಆತ್ಮ ಅನ್ನೋ ಸ್ವಿಚ್ ಆನ್ ಆಗಿಬಿಡ್ತದಲ್ಲ, ಆವಾಗ ಮಾತ್ರ ಆತ್ಮನ ನೋಡೋಕ್ಕೆ ಸಾಧ್ಯ ಇದೆ. ಇಲ್ಲೇ ಹೋದರೆ ಅವರಲ್ಲಿರೋ ಅವಗುಣಗಳೇ ಕಾಣ್ತವೆ, ಅವರಲ್ಲಿರೋ ಸಂಸ್ಕಾರಗಳೇ ಎದ್ದು ಕುಣಿತವೆ. ಅವ್ರು ಅಲ್ಲಿವರೆಗೂ ಬೇರೆಯವರೇ ಆಗಿರ್ತಾರೆ. ಅವರು ನಮ್ಮವರಲ್ಲ ಅನ್ನೋದು ನಾನು ಪಕ್ಕ ಮಾಡಿಕೊಂಡೇ ಮಾತಾಡೋದು ಅವ್ರ ಹತ್ರ, ಆ ಥರ ಆಗುತ್ತೆ. ಈ ಮಾನವೀಯ ಸಂಬಂಧಗಳಲ್ಲಿ ಕೇವಲ ನನ್ನ ಕುಟುಂಬದ ಮಾತ್ರ ನಾನು ನೋಡೋ ಹಾಗಿಲ್ಲ. ಯಾಕೆಂದರೆ ಸಮಾಜ ಅಂದರೆ ವಿಸ್ತೃತ ಕುಟುಂಬ ವಿಸ್ತಾರ ಮಾಡಿದ್ರೆ ಅದೇ ಸಮಾಜ ಆಗೋದು, ವಸುದೈವ ಕುಟುಂಬ. ಸೊ ಆ ಕುಟುಂಬ, ಆ ವಿಸ್ತಾರದ ಕುಟುಂಬ ಅಂತ ಹೇಳಿದ ಮೇಲೆ ಅದು ನಾವು ಈ ಕುಟುಂಬದ ಒಂದು ಭಾಗನೇ ಆಗೋಯ್ತಲ್ಲ. ಈ ಕುಟುಂಬದಲ್ಲಿ ಏನೇನಾಗ್ತಾ ಇದೆಯೋ ಅದು ಸಂಸಾರದಲ್ಲಿ ಕಾಣ್ತಾ ಇದೆ, ಹೊರಗಡೆ ಸಮಾಜದಲ್ಲಿ ಕಾಣ್ತಾ ಇದೆ. ಆದ್ದರಿಂದ ಫಸ್ಟು ನಾನು ನನ್ನ ಕುಟುಂಬವನ್ನು ಸರಿ ಮಾಡ್ಕೋಬೇಕು, ಆಮೇಲೆ ಬೇರೆ ಕಡೆ ಹೋಗಬೇಕು. ಈಗ ಫಸ್ಟು ನನ್ನ ಕುಟುಂಬದಲ್ಲಿ ನಾನು ಎಲ್ಲರನ್ನೂ ಹಾಗೆ ನೋಡ್ತಾ ಇದ್ದೀನಾ, ಆ ಭಾವನೆ ಇದೆಯಾ? ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ತೀನಾ? ಎಲ್ಲರನ್ನೂ ಕ್ಷಮಿಸ್ತೀನಾ? ಎಲ್ಲರನ್ನೂ ಆತ್ಮೀಯವಾಗಿ ನಾನು ಮಾತಾಡಿಸ್ತೀನಾ? ಎಲ್ಲರಲ್ಲೂ ಸಮಾನತೆ ಇದೆಯಾ? ನಮ್ಮನೇಲಿ ಇರೋರೆ 3-4 ಜನ ತಿಳ್ಕೊಳ್ಳಿ, 3-4 ಜನದಲ್ಲಿ ನಾನು ಸಮಾನವಾಗಿ ಎಲ್ಲರನ್ನೂ ಕಾಣ್ತೀನಾ? ಎಲ್ಲರನ್ನೂ ಅಷ್ಟೇ ಆತ್ಮೀಯವಾಗಿ ನಾನು ಮಾತಾಡಿಸ್ತೀನಾ? ಇದು ಭಾಳ ದೊಡ್ಡ ಪ್ರಶ್ನೆ. ನಾವು ಇದರಲ್ಲಿ ಪಾಸಾದರೆ ಮಾತ್ರ ಮುಂದುವರಿಯೋಕ್ಕೆ ಸಾಧ್ಯವಾಗುತ್ತೆ. ಇಲ್ಲವಾದರೆ ಬರೀ ಜ್ಞಾನ ಅಷ್ಟೇ, ಬರೀ ಜ್ಞಾನ ಅಪ್ಲೈ ಮಾಡದೇ ಇದ್ದರೆ, ಇಂಪ್ಲೈಡ್ ಆಗದೇ ಇದ್ದರೆ ಬರೀ ಜ್ಞಾನವಾಗಿಯೇ ಉಳಿದುಬಿಡುತ್ತೆ. ಫಿಲಾಸಫಿ ಬೇರೆ, ಅಪ್ಲೈಡ್ ಫಿಲಾಸಫಿ ಬೇರೆ ಇರುತ್ತೆ. ಹಾಗೆ ಇದು ಒಂದು ಫಿಲಾಸಫಿನೇ, ರಾಜಯೋಗ ಫಿಲಾಸಫಿ.
ಇದನ್ನು ಅಪ್ಲಿಕೇಶನ್ ಎಲ್ಲಿದೆ ಅಂದರೆ ವ್ಯಕ್ತಿಯ ಒಳಗಡೆ ಇದೆ. ವ್ಯಕ್ತಿಯಲ್ಲಿ ಒಳಗಡೆ ಸಂಬಂಧ ಒಂದು, ಹೊರಗಡೆ ಸಂಬಂಧ ಒಂದು, ಎರಡು ಸಂಬಂಧ ಇವೆ. ಒಳಗಡೆ ಸಂಬಂಧ ಏನು? ನಾನು ಮತ್ತು ನನ್ನ ಶರೀರ, ಇವೆರಡರ ಮಧ್ಯೆ ಸಂಬಂಧ ಇದೆ. ನಾನು ಮತ್ತು ಪರಮಾತ್ಮ, ಇವೆರಡರ ಮಧ್ಯೆ ಸಂಬಂಧ ಇದೆ. ನಾನು ಈ ಸಂಬಂಧಗಳನ್ನು ಸರಿಯಾಗಿ ಇಟ್ಕೊಂಡ್ರೆ ಮಾತ್ರ ಬೇರೆಯವ್ರ ಜೊತೆ ಸಂಬಂಧ ನಾನು ಚೆನ್ನಾಗಿ ಇಟ್ಕೊಳ್ಳೋಕೆ ಸಾಧ್ಯ. ಈ ಸಂಬಂಧ ಇಟ್ಕೋಬೇಕಾದ್ರೆ ನಾನು ಆತ್ಮ, ಇನ್ನೊಂದು ಶರೀರ ಅನ್ನುವುದು ನನಗೆ ಪಕ್ಕಾ ಆಗಬೇಕು. ಮತ್ತು ಇದು ಎಷ್ಟರ ಮಟ್ಟಿಗೆ ಪಕ್ಕಾ ಆಗಬೇಕು ಅಂದರೆ, ರಾತ್ರಿ ಯಾರು 12 ಗಂಟೆ 1 ಗಂಟೆಗೆ ಎಚ್ಚರ ಮಾಡಿಸಿದ್ರೂ ಕೂಡ ನನಗೆ ತಕ್ಷಣ ನನ್ನ ಆತ್ಮ ಅನ್ನೋ ಜ್ಞಾಪಕ ಬರಬೇಕು. ಅಷ್ಟರ ಮಟ್ಟಿಗೆ ಇದು ಒಳಗಡೆ ತುಂಬಿಕೊಂಡಿರಬೇಕು. ಅಂದರೆ ಎಷ್ಟು ದೀರ್ಘಕಾಲ ನಾನು ಹಗಲು ರಾತ್ರಿ ಬ್ರಹ್ಮಬಾಬರವರು ಗೋಡೆ ಮೇಲೆ ಬರೀತಾ ಇದ್ದರಂತೆ, ನಾನು ಆತ್ಮ, ಜಸೋದ ಆತ್ಮ, ನಾರಾಯಣ ಆತ್ಮ ಅಂತ. ಅವ್ರ ಮನೆಯ ಹೆಸರೆಲ್ಲ ಬರೆದು ಆತ್ಮ ಆತ್ಮ ಅಂತ ಬರೀತಾ ಇದ್ದರಂತೆ. ಆ ಥರ ಅಭ್ಯಾಸ ಮಾಡಬೇಕಾಗತ್ತೆ ನಾವು. ಬರೀ ಮನುಷ್ಯರನ್ನೆಲ್ಲ, ಬ್ರಹ್ಮಬಾಬರು ಪ್ರಾಣಿಗಳನ್ನು ಕೂಡ ಆತ್ಮ ಅಂತಲೇ ಕರೀತಾಯಿದ್ರು. ಒಂದು ಸರಿ ಹಾವು ಹಿಡ್ಕೊಂಬಂದ್ರಂತೆ ಯಾರೋ, ಅವರು ಮೌಂಟ್ ಆಬುಗೆ ಬಂದು ಹೊಸದ್ರಲ್ಲಿ ಬೇರೆ ಬಿಲ್ಡಿಂಗಲ್ಲಿದ್ದರು. ಅಲ್ಲಿ ಸುತ್ತಮುತ್ತ ಹಾವುಗಳು. ಒಬ್ಬರು ಒಂದು ಹಾವಿನ ಮರಿನ ಗಾಜಿನ ಬಾಟಲ್ ತೊಗೊಂಬಂದು, ನೋಡಿ ಬಾಬಾ, ಇದು ಹಾವಿಂದು ವಿಷಪೂರಿತ ಹಾವು ಇಲ್ಲಿ ಓಡಾಡ್ತಾ ಇದೆ ಅಂದರೆ, ಈ ಮಗುನ ಕರ್ಕೊಂಡೋಗಿ ಹೊರಗಡೆ ಬಿಟ್ಟು ಬಾ ಅಂದ್ರಂತೆ. ಇಸ್ ಬಚ್ಚೆಕೋ ಜಂಗಲ್ ಮೇ ಛೋಡ್ಕೆ ಆನ ಅಂದ್ರಂತೆ ಬಾಬಾವರು. ಅಂದರೆ ಒಂದು ಪ್ರಾಣಿಯನ್ನು ಕೂಡ ಆತ್ಮಭಾವದಿಂದನೇ ನೋಡೋದಿದೆಯಲ್ಲ, ಅದು ಭಾಳ ಎತ್ತರವಾದಂಥ ಸ್ಥಿತಿ. ಎಷ್ಟು ಶ್ರಮ ಪಟ್ಟಿರಬೇಕು ಬ್ರಹ್ಮಬಾಬಾವರು ಈ ಮಟ್ಟಕ್ಕೆ ತಲುಪಬೇಕಂದ್ರೆ. ಹಾಗೆ ಮಾಡಿ ತೋರಿಸಿರೋದ್ರಿಂದ ಬೇರೆಯವರು ಅದನ್ನು ಮಾಡೋಕ್ಕೆ ಸಾಧ್ಯ ಆಯಿತು. ನಾವು ಕೂಡ ಲೋಯರ್ ರಂಗಲ್ಲಿ ಇರುವಂಥವರು ಅವರನ್ನೇ ಕಾಪಿ ಮಾಡಬೇಕು, ಅವರ ಹೆಜ್ಜೆಯಲ್ಲೇ ನಡಿಬೇಕು, ಅವರೇನು ಮಾಡಿದ್ರು ಅದನ್ನೇ ಮಾಡಬೇಕು. ಇಲ್ಲದೆ ನಮಗೆ ಸಕ್ಸಸ್ ಸಿಗೋದಿಲ್ಲ. ಯಾಕಂದರೆ ಸಕ್ಸಸ್ ಪರ್ಸೆಂಟೇಜು ಇರೋರು ಭಾಳ ಕಡಿಮೆ ಇದರಲ್ಲಿ ಮಾಡಿದಂಥವ್ರು, ಪ್ರಯೋಗ ಮಾಡಿ ಗೆದ್ದಂಥವ್ರು. ಅವರನ್ನೇ ಫಾಲೋ ಮಾಡಬೇಕು ನಾವು. ನಮಗೆ ಬರುವಂಥ ಪರಿಸ್ಥಿತಿ ಅವ್ರಿಗೆ ಬಂದಿತ್ತಾ? ನನ್ನ ದೃಷ್ಟಿಕೋನ ಅವ್ರಿಗೂ ಇತ್ತ ದೃಷ್ಟಿಕೋನ? ಅವ್ರು ಹೆಂಗೆ ಬದಲಾವಣೆ ಮಾಡಿಕೊಂಡ್ರು, ನಾನು ಹೆಂಗೆ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನುವುದನ್ನು ಸ್ಟಡಿ ಮಾಡಬೇಕು ನಾವು. ಸ್ಟಡಿ ಮಾಡಿ ಪ್ರತಿಯೊಂದು ಹಂತದಲ್ಲೂ ಚೆಕ್ ಮಾಡಬೇಕು, ಚೇಂಜ್ ಮಾಡಬೇಕು, ಚೆಕ್ ಮಾಡಬೇಕು, ಚೇಂಜ್ ಮಾಡಬೇಕು. ಇಲ್ಲವಾದರೆ ಏನಾಗೋಗುತ್ತೆ, ಇದು ಒಂದು ಹಂತಕ್ಕೆ ಮಾತ್ರ ನಿಂತೋಗುತ್ತೆ ಬೆಳವಣಿಗೆ, ಆಧ್ಯಾತ್ಮಿಕ ಬೆಳವಣಿಗೆ ಕುಂಠಿತವಾಗಿಬಿಡುತ್ತೆ. ಬೆಳಿಬೇಕು ಅಂದರೆ ನನ್ನ ದೃಷ್ಟಿಕೋನ ಕೂಡ ಅಷ್ಟೇ ವಿಸ್ತಾರವಾಗ್ತಾ ಹೋಗಬೇಕು. ಯಾರನ್ನು ನೋಡಿದ್ರೂ ಕೂಡ ತಕ್ಷಣ ನನಗೆ ಬೇರೆ ಏನೂ ನೆನಪಿಗೆ ಬರಲೇಬಾರ್ದು. ಇದೊಂದೇ ನೆನಪಿಗೆ ಬರಬೇಕು, ನಾನು ಆತ್ಮ, ಅವರು ಆತ್ಮ ಅನ್ನೋ ಮನೋಭಾವ ಬರಬೇಕು. ಇದನ್ನು ನಾನು ಎಷ್ಟು ಅಭ್ಯಾಸ ಮಾಡ್ತೀನೋ ಅಷ್ಟು ನಾನು ಗೆದ್ದೆ. ಆವಾಗ ಏನಾಗುತ್ತೆ, ಮಾನಸಿಕವಾಗಿ ನನಗೆ ಯಾವುದೇ ಬಂಧನ ಇರಲ್ಲ, ನಿರ್ಬಂಧನ ಆಗೋಗ್ಬಿಡ್ತೀನಿ. ಇದು ಒಂದು ಬಂಧನ, ಶರೀರನೇ ಒಂದು ಬಂಧನ. ಶರೀರ ನೋಡ್ತೀನಲ್ಲ, ಹೆಣ್ಣು ಗಂಡು ನೋಡ್ತೀನಲ್ವಾ, ಅದು ಬಂಧನ ಆಗೋಗ್ಬಿಡ್ತದೆ, ಮಾನಸಿಕವಾದ ಬಂಧನ. ಈ ಬಂಧನದಿಂದ ಬಿಡುಗಡೆ ಆಗಬೇಕಂದ್ರೆ ನಾನು ಆತ್ಮ, ಶರೀರದಿಂದ ಬಿಡುಗಡೆ ಆಗಿಬಿಡಬೇಕು. ಅಷ್ಟರ ಮಟ್ಟಿಗೆ ನಾನು ಪ್ರಾಕ್ಟೀಸ್ ಮಾಡಬೇಕು. ಆವಾಗ ಮಾತ್ರ ಸಂಬಂಧಗಳಲ್ಲಿ ಸುಧಾರಣೆ ಆಗೋಕ್ಕೆ ಸಾಧ್ಯ ಆಗುತ್ತೆ. ಹಾಗಂತ ಸಮಸ್ಯೆಗಳು ಬರಲ್ಲ ಅಂತ ಅಲ್ಲ, ಸಮಸ್ಯೆಗಳು ಬಂದೇ ಬರ್ತವೆ. ಕುಟುಂಬದಲ್ಲಿ ಬೇಕಾದಷ್ಟು ಮಾತುಗಳು ಬರ್ತವೆ, ಬೇಕಾದಷ್ಟು ವಿಘ್ನಗಳು ಬರ್ತವೆ, ಎಲ್ಲ ಇರ್ತವೆ. ಅವೆಲ್ಲರ ಮಧ್ಯೆ ನಾನು ಈ ರಾಜಯೋಗವನ್ನು ಅಭ್ಯಾಸ ಮಾಡೋದಿದೆಯಲ್ಲ, ಇದು ಬಹಳ ಶ್ರೇಷ್ಠವಾದಂಥ ಅಭ್ಯಾಸ. ಇದನ್ನು ನಾವು ಮಾಡಬೇಕು. ಬೇರೆಯವರೆಲ್ಲ ಮಾನಸಿಕವಾಗಿ ಮಾಡೋದು ಒಂದು ಕಡೆ ಆದರೆ, ಇದು ಬೇರೆಯವ್ರ ಜೊತೆ ಸೇರ್ಕೊಂಡು ಮಾಡೋದಿದೆಯಲ್ಲ, ನಾನು ನಿಮ್ಮನ್ನು ಹಾಗೆ ಕಾಣಬಲ್ಲೆ, ನೀವು ನನ್ನನ್ನು ಕಾಣದೇ ಇದ್ದರೆ, ಅಥವಾ ಅದನ್ನು ಹಂಗಿಸಿದ್ರೆ, ಅಥವಾ ಇದು ಸರಿಗಿಲ್ಲ ಅಂತ ಖಂಡಿಸಿದ್ರೆ, ನನ್ನ ಮನಸ್ಸಿಗೆ ಬೇಸರ ಆದರೆ ಇವೆಲ್ಲ ಬರ್ತವೆ. ಅಥವಾ ಅಪಹಾಸ್ಯ ಮಾಡಿದ್ರೆ, ಇದನ್ನೆಲ್ಲ ಮೀರಿ ನಿಲ್ಲಬೇಕಲ್ಲ ನಾನು, ಆವಾಗ ಗೆದ್ದ ಹಾಗೆ ಆಗುತ್ತೆ. ಆದ್ದರಿಂದ ಸಂಬಂಧಗಳ ಸುಧಾರಣೆ ಅಂದರೆ ಬಹಳ ಮುಖ್ಯವಾಗಿ ಭಿನ್ನಾಭಿಪ್ರಾಯಗಳನ್ನು ಆದಷ್ಟು ಕಡಿಮೆ ಮಾಡುವಂಥದ್ದು. ಇದೇನೆಂದರೆ, ಒಬ್ಬರು ಹೇಳಿದ್ದನ್ನು ಇನ್ನೊಬ್ಬರು ಸ್ವೀಕಾರ ಮಾಡುವಂಥ ಮನೋಭಾವ ಇದೆಯಲ್ಲ, ಅದು ಸುಲಭವಾದ ಒಂದು ಉತ್ತರ ಅದಕ್ಕೆ, ಭಿನ್ನಾಭಿಪ್ರಾಯಗಳನ್ನು ಕಡಿಮೆ ಮಾಡೋದಕ್ಕೆ. ಈಗ ಒಬ್ಬರು ಹೇಳ್ತಾರೆ ನಾನು ಆಗಲಿ ಅನ್ನೋದು,
ಆಮೇಲೆ 4-6 ಜನ ಕೇಳೋದು, ಆಮೇಲೆ ಅದರಲ್ಲಿ ಯಾವುದು ಅವಶ್ಯಕತೆ ಇದೆ ಅಥವಾ ಯಾವುದು ಸರಿ ಇದೆ ಅಂತ ಆ ಥರ ಮಾಡೋದು. ಇನ್ನು ಕೆಲವರು ನೀವು ಹೇಳೋದೇ ಸರಿಗಿಲ್ಲ, ನಿಮ್ಮದು ವಿಷಯವೇ ಬೇಡ ನನಗೆ ಅಂತ ಹೇಳಿಬಿಟ್ಟು ತಿರಸ್ಕಾರ ಮಾಡಿಬಿಡ್ತಾರೆ. ಅಲ್ಲಿಗೆ ಏನಾಗುತ್ತೆ, ಭಿನ್ನಾಭಿಪ್ರಾಯ ಶುರುವಾಗ್ಬಿಡುತ್ತೆ ಅಲ್ಲೇ. ಅದರ ಬದಲು ಹೀಗೂ ಮಾಡ್ಬೋದು, ಆಯಿತು ನೋಡೋಣ, ಇದು ಒಳ್ಳೆಯ ಪಾಯಿಂಟೇನೆ, ಇದು ಒಳ್ಳೆಯ ಸಜೆಷನ್ನೇ ಅಂತ ಹೇಳೋದಕ್ಕೆ ತಪ್ಪೇನಿದೆ ಅದರಲ್ಲಿ. ಆದ್ದರಿಂದ ಅದು ಒಂದು ಥರ. ಇನ್ನೊಂದು ಥರ ಏನಂದರೆ ಫ್ರೀಕ್ವೆನ್ಸಿಗಳಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳೋದು. ಈಗ ಪ್ರಕಂಪನೆಗಳು, ನನಗೆ ಈ ಜ್ಞಾನ ಇದೆ, ನಾನು ಆತ್ಮ ಅನ್ನೋ ಜ್ಞಾನ ಇದೆ, ಎಲ್ರಿಗೂ ಆ ಜ್ಞಾನ ಇಲ್ವಲ್ಲ. ಸೊ ಅವ್ರದ್ದೇ ಬೇರೆ ಫ್ರೀಕ್ವೆನ್ಸಿಲಿ ಓಡಾಡ್ತಿರ್ತದೆ, ನಮ್ಮದೇ ಬೇರೆ ಫ್ರೀಕ್ವೆನ್ಸಿ ಇರ್ತದೆ. ಈ ಫ್ರೀಕ್ವೆನ್ಸಿ ಹೊಂದಾಣಿಕೆ ಆಗೋದಿಲ್ಲ, ಅದಕ್ಕೆ ಪರಸ್ಪರ ವಿರೋಧಾಭಾಸಗಳಾಗೋದು. ಅವ್ರು ನಮ್ಮನ್ನು ಒಪ್ಕೊಳ್ಳಲ್ಲ, ನಾವು ಅವ್ರನ್ನ ಒಪ್ಕೊಳ್ಳಲ್ಲ. ಫ್ರೀಕ್ವೆನ್ಸಿ ಬೇರೆ ಬೇರೆ ಓಡಾಡ್ತಾ ಇರ್ತದೆ. ಈ ಬೇರೆ ಬೇರೆ ಫ್ರೀಕ್ವೆನ್ಸಿ ಇದ್ದರೂ ಕೂಡ ನಾವು ಅಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳೋದು ಇದೆಯಲ್ಲ, ಇದು ನಮ್ಮ ಜವಾಬ್ದಾರಿ, ಅವ್ರ ಜವಾಬ್ದಾರಿ ಅಲ್ಲ. ನನಗೆ ಜ್ಞಾನ ಇದೆ, ನನಗೆ ಅಭ್ಯಾಸ ಇದೆ, ನನಗೆ ಜೀವನದಲ್ಲಿ ಹಿಂಗೆ ಮಾಡಬೇಕು ಅನ್ನೋ ಗುರಿ ಇದೆ. ಅವ್ರಿಗೆ ಅದು ಯಾವುದೂ ಇಲ್ಲ. ಅವರು ಸಾಮಾನ್ಯವಾಗಿ ಹೇಗಿರಬೇಕೋ ಹಾಗಿದ್ದಾರೆ. ಆದರೆ ನಾನು ಮಾತ್ರ ಹಾಗಲ್ಲ ಇರಬೇಕು, ಹೀಗಿರಬೇಕು ನಾನು ಅಂತ ಆ ಗುರಿ ಇಟ್ಕೊಂಡು ಹೋಗಿರೋನು ನಾನು ಬಾಗಬೇಕೆ ಅಷ್ಟೇ ಹೊರತು ಅವ್ರು ಬಾಗಲ್ಲ. ಇನ್ನೊಂದು, ಅವರು ಸಾಮಾನ್ಯವಾಗಿದ್ದಾರೆ ಅಂತೇಳಿ ನಾವು ಸಾಮಾನ್ಯವಾಗಿದ್ದರೆ ವ್ಯತ್ಯಾಸ ಏನೂ ಆಗಲ್ಲ. ಅಥವಾ ಅವರು ಇರಬೇಕು, ನಾನು ಹಾಗೆ ಅವ್ರ ಥರನೇ ಇರಬೇಕು ಅಂದರೆ ಅದರಲ್ಲಿ ಏನು ವಿಶೇಷತೆ ಏನೂ ಇಲ್ಲ. ಹಾಗಾಗಿ ನಮ್ಮದನ್ನು ನಾವು ಇಟ್ಕೊಳ್ಬೇಕಾಗತ್ತೆ ಎಷ್ಟೋ ಸಾರಿ. ಆದರೆ ಹೊಂದಾಣಿಕೆ ಮಾಡ್ಕೋಬೇಕಾಗತ್ತೆ, ಎಷ್ಟೋ ಸರಿ ತ್ಯಾಗ ಮಾಡಬೇಕಾಗುತ್ತೆ, ಎಷ್ಟೋ ಸರಿ ಬೇರೆಯವ್ರು ಹೇಳಿದ ಮಾತು ಕೇಳಬೇಕಾಗುತ್ತೆ. ಇವೆಲ್ಲವನ್ನು ಇಟ್ಕೊಂಡು ನಾವು ನಮ್ಮ ದೃಷ್ಟಿಕೋನವನ್ನು, ಆತ್ಮದ ದೃಷ್ಟಿಕೋನವನ್ನು ಇಟ್ಕೊಳ್ಳೋದಿದೆಯಲ್ಲ, ಭಾಳ ಗ್ರೇಟ್ ಅದು. ಎಲ್ಲ ಆಧ್ಯಾತ್ಮದ ಸಾಧಕರು, ಧಾರ್ಮಿಕ ಸಾಧಕರು ಮಾಡಿರುವುದು ಇದನ್ನೇ ಮಾಡಿರೋದು. ಜನ ಯಾರನ್ನು ಒಪ್ಕೊಳ್ತಾರೆ ಎಲ್ಲರನ್ನೂ ಸುಲಭವಾಗಿ ಅಂದರೆ, ಎಲ್ಲರೂ ನಮ್ಮವರೇ ಅನ್ನುವಂಥ ಭಾವನೆ ಯಾರಿಗಿದೆಯೋ ಅವರನ್ನೇ ಒಪ್ಕೊಳ್ಳೋದು. ಸುಮ್ಮನೆ ಎಲ್ಲರನ್ನೂ ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಇದನ್ನು ನಾವು ಪ್ರಾಕ್ಟೀಸ್ ಎಷ್ಟು ಮಾಡ್ತೀವೋ ಅಷ್ಟು ನಮಗೆ ಒಳಗೆ ಕಂಫರ್ಟಬಲ್ ಫೀಲಿಂಗ್ ಇರುತ್ತೆ, ಇಲ್ಲದೆ ಡಿಸ್ಕಂಫರ್ಟ್ ಇರುತ್ತೆ ಒಳಗಡೆ. ಯಾಕಂದರೆ ಮಾಡೋಕ್ಕಾಗ್ತಾ ಇಲ್ವಲ್ಲ ಅನ್ನುವ ಡಿಸ್ಕಂಫರ್ಟು, ಅಸಮಾಧಾನ, ಏನೋ ಒಂದು ರೀತಿ ಸೋಲಿನ ಅನುಭವ. ನಾನು ಎಲ್ಲ ಮಾಡಿ ಇಲ್ಲಿ ಸಿಗಾಕೊಂಬಿಟ್ನಲ್ಲ, ಇದಿಲ್ಲದೆ ಅವರೇ ಚೆನ್ನಾಗಿತ್ತಲ್ಲ, ನನಗೆ ಈ ಫ್ಯಾಮಿಲಿ ಅದು ಇದು ಕುಟುಂಬ ಇಲ್ಲದೆ ಅವರೇ ಚೆನ್ನಾಗಿತ್ತಲ್ಲ, ನನ್ನ ಪಾಡಿಂದ ನಾನು ಹೆಂಗೋ ಇದ್ಬಿಡ್ತಾ ಇದ್ನಲ್ಲ, ಇದನ್ನು ಬಿಟ್ಟು ಹೋಗೋಂಗಿಲ್ಲ, ಕಟ್ಕೊಳ್ಳೋಂಗೂ ಇಲ್ಲ, ಈ ಥರ ಬಿಟ್ಟಿದ್ದಲ್ಲ ನನಗೆ, ಜಂಜಾಟ ಆಯ್ತಲ್ಲ. ಗೆಲ್ಲಬೇಕಾಗಿರೋದು ಅಲ್ಲೇ. ಯಾಕೆಂದರೆ ಯಾವ ಕುಟುಂಬದ ಜೊತೆ ನಾನಿದ್ದೀನೋ ಅವರೆಲ್ಲರ ಒಂದು ಸಂಸ್ಕಾರಗಳ ಲೆಕ್ಕಾಚಾರ ನನ್ನ ಜೊತೆ ಇದೆ, ನಂದು ಅವ್ರ ಜೊತೆ ಇದೆ. ಅದಕ್ಕೆ ತಾನೇ ಹುಟ್ಟಿರೋದು ಒಟ್ಟಿಗೆ, ಇಲ್ಲದೇ ಎಲ್ಲಿ ಬರ್ತಾಯಿದ್ವಿ ಒಟ್ಟಿಗೆ. ಒಂದು ಗಂಡು ಹೆಣ್ಣು ಮದುವೆ ಆಗ್ಬೇಕಾದ್ರೆ ಋಣಾನುಬಂಧ ಅಂತಾರಲ್ಲ, ಋಣ ಅಂದರೆ ಸಾಲ ಅಂತ, ಸಾಲ ತೀರುವಳಿಗೋಸ್ಕರ ಸೇರಿಕೊಂಡಿದ್ದಾರೆ ಅಂತ ಅರ್ಥ. ಋಣಾನುಬಂಧ ಅಂದರೆ ಆ ಲೆಕ್ಕಾಚಾರ ಇದೆ, ಅದಕ್ಕೆ ಸೇರಿಕೊಂಡಿದ್ದಾರೆ ಅವರು. ಪತಿ ಪತ್ನಿ ಆಗಿರೋದು, ಹುಟ್ಟೋ ಮಕ್ಕಳು ಕೂಡ ಅಷ್ಟೇ ಸಾಲ ತೀರ್ಸೋಕ್ಕೆ ಹುಟ್ಟಿರೋವು ಅಥವಾ ಸಾಲ ಮಾಡೋಕ್ಕೆ ಹುಟ್ಟಿರ್ಬೋದು. ಆದ್ದರಿಂದ ಇವೆಲ್ಲದರ ಮಧ್ಯೆ ನಾನು ಈ ಒಂದು ಅಭ್ಯಾಸ ಮಾಡೋದಿದೆಯಲ್ಲ, ಮಾನವೀಯ ಸಂಬಂಧಗಳಲ್ಲಿ ನಾನು ಸುಧಾರಣೆ ತರಬೇಕು ಮತ್ತು ಅದಲ್ಲಿ ನಾನು ಗೆಲ್ಲಬೇಕು, ಅದಲ್ಲಿ ನಾನು ಸೋಲ್ಬಾರ್ದು, ಮತ್ತು ತತ್ವಗಳ ಸಿದ್ಧಾಂತಗಳನ್ನು ಬಿಟ್ಕೊಡ್ಬಾರ್ದು, ಅವ್ರಿಗೆ ನೋವು ಕೊಡಬಾರ್ದು, ಹಿಂಸೆನೂ ಕೊಡಬಾರ್ದು. ಇಷ್ಟೆಲ್ಲ ಮಧ್ಯೆ ಮಾಡೋದಿದೆಯಲ್ಲ, ಇದು ಭಾಳ ಗ್ರೇಟ್. ಅದಕ್ಕೆ ಹೇಳೋದು, ಯಾವಾಗಲೂ ಕೂಡ ಈ ಶಾರೀರಿಕ ಸಂಬಂಧಗಳ ಬಾಂಧವ್ಯ ಇಲ್ಲದೇ ಇದ್ದರೆ ಗೋಜಲೇ ಇರಲ್ಲ ಅಲ್ವಾ. ಈಗ ಸೇವಾ ಕೇಂದ್ರದಲ್ಲಿ ಇದ್ದಾರೆ ಒಬ್ಬರು ಸಹೋದರಿ ಅಂತ ಇಟ್ಕೊಳ್ಳಿ, ಅವ್ರಿಗೆ ಇವ್ಯಾವುದೂ ಇಲ್ಲ ಗೋಜಲು, ಅವ್ರಿಗೆ ಬೇರೆ ಥರ ಗೋಜಲಿರುತ್ತೆ. ಅವರಿಗೆ ಅವರ ಸೇವಾ ಕೇಂದ್ರಕ್ಕೆ ಬರುವಂಥವ್ರು, ಹೋಗುವಂಥವ್ರು, ಅವರ ಒಂದು ಸಂಸ್ಕಾರದ ಜೊತೆ ಹೊಂದಾಣಿಕೆ ಮಾಡುವಂಥವ್ರು, ಅವ್ರ ಜೊತೆಗಿರೋ ಸಹೋದರಿ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದು, ಅವ್ರಿಗೆ ಆ ಸವಾಲಿರುತ್ತೆ. ಮನೇಲಿರೋರಿಗೆ ಈ ಸವಾಲಿರುತ್ತೆ. ಎಲ್ಲವೂ ಸವಾಲುಗಳೇ. ಅವ್ರಿಗೂ ಕಷ್ಟನೇ, ಜೀವನ ಕಷ್ಟ ಇಲ್ಲ ಅಂತಿಲ್ಲ. ಯಾಕೆಂದರೆ ಅದು ಒಂದು ಕೊಡುಕೊಳ್ಳುವ ಲೆಕ್ಕಾಚಾರದಲ್ಲೇ ಸೇರ್ಕೊಂಡಿರ್ತಾರೆ ಅವರು. ಯಾವ ಸೇವಾ ಕೇಂದ್ರಕ್ಕೆ ಯಾವ ಸ್ಟೂಡೆಂಟ್ ಯಾರು ಹೋಗ್ತಾರೆ ಅಂದರೆ ಲೆಕ್ಕಾಚಾರ ಇದೆ ಅಂತ ಆ ಸಿಸ್ಟರ್ ಜೊತೆ, ಅದಕ್ಕೆ ಅಲ್ಲಿ ಹೋಗ್ತಾ ಇರೋದು ಅವರು. ಅವ್ರ ಲೆಕ್ಕಾಚಾರ ತೀರುವಳಿ ಆಗದೇ ಇದ್ದರೆ
ಅವರು ಗೆದ್ದಂಗೆ ಆಗಲ್ಲ. ಆದ್ದರಿಂದ ವಾಸ್ತವಿಕವಾಗಿ ಸಂಸಾರದಲ್ಲಿದ್ದು ಆಧ್ಯಾತ್ಮ ಸಾಧನೆ ಮಾಡ್ತಾರಲ್ಲ, ಅವ್ರದ್ದು ಸ್ವಲ್ಪ ಹೈ ಪರ್ಸೆಂಟೇಜ್ ಆಫ್ ಸಕ್ಸಸ್. ಯಾಕೆಂದರೆ ವಿಘ್ನಗಳು ಜಾಸ್ತಿ, ಇಲ್ಲಿ ಅಡೆತಡೆಗಳು ಜಾಸ್ತಿ. ಇಲ್ಲಿ ಯಾರೂ ಈ ಥರ ನಂತರ ಯೋಚನೆ ಮಾಡೋರೇ ಇಲ್ಲ. ಆತ್ಮ ಶರೀರ ಹೋಗಲಿ, ಅದ್ರ ಹತ್ತಿರಕ್ಕೂ ಯಾರೂ ಬರೋಲ್ಲ. ಆ ಥರದಲ್ಲಿರೋವಂಥವ್ರು ಅವ್ರ ಜೊತೆ ನಾನು ಹೇಗಬೇಕಲ್ಲ, ಜೊತೆಗೆ ಬೇರೆದೆಲ್ಲ ನಿಯಮಗಳನ್ನೆಲ್ಲ ಕಾಪಾಡಬೇಕಲ್ಲ, ನಾನು ಯಾವುದನ್ನು ಬಿಟ್ಕೊಡೋಂಗಿಲ್ವಲ್ಲ. ಆದ್ದರಿಂದ ಈ ಗೆಲುವು ಸ್ವಲ್ಪ ಹೆಚ್ಚಿನ ಮಟ್ಟದ ಗೆಲುವಾಗುತ್ತೆ. ಆದ್ದರಿಂದ ಸಂಬಂಧಗಳ ಸುಧಾರಣೆ ಒಳಗಡೆಯಿಂದ ಶುರುವಾಗಬೇಕು. ನನಗೆ, ನಾನು ಮತ್ತು ನನ್ನ ಶರೀರ, ನಾನು ಮತ್ತು ಪರಮಾತ್ಮ, ಈ ಸಂಬಂಧಗಳಿದೆಯಲ್ಲ, ಈ ಸಂಬಂಧಗಳು ಸುಲಲಿತವಾಗಿಬಿಡಬೇಕು. ನನಗೆ ಇದು ಪ್ರಾಬ್ಲಮ್ ಆಗಬಾರ್ದು. ನನ್ನ ಶರೀರ ನನಗೆ ಪ್ರಾಬ್ಲಮ್ ಅಂತ ಅನಿಸ್ಬಾರ್ದು. ನಾನು ಆತ್ಮ ಅಂತ ತಿಳ್ಕೊಳ್ಳೋದು ನನಗೆ ಪ್ರಾಬ್ಲಮ್ ಆಗಬಾರ್ದು. ಪರಮಾತ್ಮನ ಜೊತೆ ಯೋಗ ಮಾಡೋದು ನನಗೆ ಪ್ರಾಬ್ಲಮ್ ಆಗಬಾರ್ದು. ಒಳಗಡೆ ನನ್ನ ಸಂಬಂಧ ಚೆನ್ನಾಗಿದೆ ಅಂದರೆ ಹೊರಗಡೆ ಸಂಬಂಧ ನಾನು ಹೇಗೋ ನಿಭಾಯಿಸ್ಕೋಬೋದು. ಒಳಗಡೆನೂ ಸಂಬಂಧ ಸರಿಗಿಲ್ಲ, ಹೊರಗಡೆ ಮೊದಲೇ ಸರಿಗಿಲ್ಲ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಒಂದು ರೀತಿ ಕೆಸರಲ್ಲಿರೋ ಕಮಲದ ಥರ, ಅದಕ್ಕೆ ಕೆಸರು ಬಿಟ್ಟರೆ ಜೀವನ ಇಲ್ಲ. ಹೌದು, ಹಾಗಂತ ಅದನ್ನ ಅಂಟಿಸ್ಕೊಳ್ಳೋ ಹಾಗೂ ಇಲ್ಲ, ಅಂಟಿಸ್ಕೊಳ್ಳೋಂಗಿಲ್ಲ. ಕೆಸರು ಬಿಟ್ಟು ಜೀವನ ಮಾಡೋಂಗಿಲ್ಲ, ಬದುಕೇ ಇಲ್ಲ ಅದಕ್ಕೆ. ಹೌದು, ಹಾಗಾಗಿ ಕೆಸರಿನ ಕಮಲದಾಗಿ ಜೀವನ ಮಾಡಬೇಕು. ಎಲ್ಲ ಸಂಬಂಧಗಳು ಬೇಕು, ಯಾವುದನ್ನು ನಾವು ಬಿಟ್ಟು ಹೋಗೋಕೆ ಆಗೋದಿಲ್ಲ. ಹೌದೌದು, ಆದರೆ ಆ ಸಂಬಂಧಗಳಲ್ಲಿದ್ದರೂ ಸಹ ಅದರಲ್ಲಿ ಸಿಗಾಕೋಬಾರ್ದು. ಹೌದು ಹೌದು. ಅದು ಭಾಳ ಜಾಣತನವೂ ಬೇಕು, ಬುದ್ಧಿವಂತಿಕೆ ಬೇಕು, ಸ್ವಲ್ಪ ಅನುಭವನೂ ಇರಬೇಕು, ಮತ್ತು ಕಾಮನ್ ಸೆನ್ಸ್ ತುಂಬ ಇರಬೇಕು. ನೀವು ಹೇಳಿದಾಗ ಆಧ್ಯಾತ್ಮಿಕ ಜ್ಞಾನವೂ ತುಂಬ ಬೇಕು. ಆಧ್ಯಾತ್ಮಿಕ ಜ್ಞಾನ ತುಂಬ ಬರಬೇಕು, ಕಾಮನ್ ಸೆನ್ಸ್ ಇರಬೇಕು ತುಂಬ. ಯಾವ ಸಮಯದಲ್ಲಿ ಯಾವುದಕ್ಕೆ ಹ್ಞೂ ಅನ್ಬೇಕು, ಯಾವುದಕ್ಕೆ ಹ್ಞೂ ಅನ್ಬೇಕು, ಎಲ್ಲ ಸುಮ್ಮನೆ ಇರಬೇಕು, ಎಲ್ಲಿ ಮಾತಾಡಬೇಕು, ಎಲ್ಲ ಗೊತ್ತಿರಬೇಕು. ಮತ್ತು ಜಾಸ್ತಿ ಯಾರ ಹತ್ರನೂ ವಾದ ವಿವಾದ ಮಾಡೋಂಗಿಲ್ಲ, ಜಗಳ ಆಡೋಂಗಿಲ್ಲ, ಮತ್ತು ಒಟ್ಟಿಗೆ ಇರಬೇಕು. ಎಲ್ಲ ಒಂದಕ್ಕೊಂದಕ್ಕೆ ಸ್ವಲ್ಪ ತಾಳೆ ಆಗೋದು ಕಷ್ಟ ಆಗಿಬಿಡುತ್ತೆ. ಆದರೆ ನಿಭಾಯಿಸಬೇಕಾಗಿರೋದು ಇಲ್ಲೇ, ಸಂಬಂಧಗಳ ಸುಧಾರಣೆ ಆಗಬೇಕಾಗಿರೋದು ಇಲ್ಲೇ. ಎಷ್ಟೋ ಮನೆಗಳಲ್ಲಿ ನಾವು ನೋಡ್ತಾ ಇರೋ ಹಾಗೆಯೇ ಈ ಜಾಡಿನಲ್ಲಿ ಬಂದವರು ಬೇರೆ ಇರ್ತಾರೆ, ಅವರು ವೈಯಕ್ತಿಕವಾಗಿ ಅವ್ರ ಜಾಡಿನಲ್ಲಿ ಹೋಗ್ತಾರೋ ಅವರೇ ಇರ್ತಾರೆ, ಒಟ್ಟಿಗೆ ಇರ್ತಾರೆ. ಆದರೆ ಯಾವುದಾದ್ರು ಒಂದು ಸಂದರ್ಭ ಬಂದಾಗ ಅವರು ಈ ಜಾಡಿನಲ್ಲಿ ಹೋಗ್ತಾ ಇರೋವಂಥವ್ರನ್ನ ಎಷ್ಟು ಹೊಗಳ್ತಾರೆ ಮತ್ತು ಎಷ್ಟು ಹೆಮ್ಮೆ ಪಡ್ತಾರೆ ಅವ್ರ ಬಗ್ಗೆ ಅಂದರೆ, ನಿಜವಾಗೂ ನಾವು ಇವರು ಸುಮ್ಮನೆ ಇದ್ದರು, ಇವ್ರ ಪಾಡಿ ಇವರಿಂದ ಕಲ್ತಿರೋದು ನಾವು ತುಂಬ ಇದೆ, ಇನ್ನೂ ಬೇಕಾದಷ್ಟಿದೆ. ಮನೆಯಲ್ಲೇ ಇದ್ಕೊಂಡು ಎಷ್ಟು ಒಳ್ಳೆಯ ಸಾಧನೆ ಮಾಡಿದ್ದಾರೆ ಇವರು, ಭಾಳ ಅಪರೂಪವಾದ ಸಾಧನೆ ಅವರು ಮಾಡಿರುವಂಥದ್ದು ಅಂತ ಹೆಮ್ಮೆ ಪಡ್ತಾರೆ. ಮತ್ತು ಇಂಥವ್ರು ನಮ್ಮ ಮನೇಲಿ ಇದ್ದರಲ್ಲ, ನಮ್ಮ ಜೊತೆ ಇದ್ದರಲ್ಲ ಅಂತ ಸಂತೋಷ ಪಡ್ತಾರೆ. ಅಂಥ ವಿಷಯಗಳೇ ಜಾಸ್ತಿ ಇರೋದು. ಅಪವಾದಗಳು ಇದ್ದೇ ಇರ್ತವೆ, ಎಲ್ಲ ಕಡೆ ಇದ್ದೇ ಇರ್ತವೆ. ಆದ್ದರಿಂದ ನಮ್ಮ ಪಾಡಿಗೆ ನಾವು ಸುಮ್ಮನೆ ಇದ್ದರೂ ಕೂಡ ಅದೇ ಒಂದು ದೊಡ್ಡ ಸಾಧನೆ ಆಗೋಗ್ಬಿಡ್ತದೆ. ಯಾವುದಕ್ಕೂ ಅಂಟ್ಕೊಳ್ಳದೆ ಜವಾಬ್ದಾರಿನೂ ತೊಗೋಬೇಕಲ್ಲ. ಅಂಟ್ಕೊಳ್ಳೋದಂದ್ರೆ ಬಿಟ್ಟು ಹೋಗಂಗಿಲ್ವಲ್ಲ, ಜವಾಬ್ದಾರಿನೂ ತೊಗೋಬೇಕು, ಜವಾಬ್ದಾರಿನ ನಿಭಾಯಿಸಬೇಕು, ಮತ್ತು ಅವ್ರ ಮನಸ್ಸನ್ನು ಗೆಲ್ಲಬೇಕು. ಅದಕ್ಕೋಸ್ಕರ ನಾನು, ನಮ್ಮ ತಂದೆ ಇಬ್ಬರ ಮಧ್ಯೆ ಸಂಬಂಧ ಚೆನ್ನಾಗಿದ್ದರೆ ಎಲ್ಲವೂ ಸರಿಯಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಾವು ಒಂದು ಕಂಪ್ಲೇಂಟ್ ಮಾಡ್ತೀವಿ, ಏನಂದರೆ ನಮ್ಮನ್ನು ಯಾರು ಇಷ್ಟನೇ ಪಡಲ್ಲ. ಈಗ ನಾನು ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ ಅಂತ ತುಂಬ ಜನ, ನಮ್ಮ ಮನೆಯಲ್ಲಿ ತುಂಬ ಜನಕ್ಕೆ ಅಸಮಾಧಾನನೇ ಇದೆ. ನನ್ನನ್ನು ಇಷ್ಟಪಡಲ್ಲ, ನನ್ನನ್ನೇ ಇಷ್ಟಪಡಲ್ಲ. ಅದಕ್ಕೆ ಒಂದು ತತ್ವ ಇದೆ, ಅದಕ್ಕೆ ಒಂದು ತತ್ವ ಏನಂದರೆ, ನೀವು ನಿಮ್ಮ ಶರೀರದಿಂದ ಎಷ್ಟು ಡಿಟ್ಯಾಚ್ ಆಗಿರ್ತೀರೋ ಅಷ್ಟು ಅವ್ರನ್ನ ನಿಮ್ಮ ಲೈಕ್ ಮಾಡ್ತಾರೆ ಅಂತ. ಡೈರೆಕ್ಟ್ ಕರಾಲರಿ. ನೀವು ನಿಮ್ಮ ಶರೀರದಿಂದ ಎಷ್ಟು ಡಿಟ್ಯಾಚ್ ಆಗ್ತಿರೋ ಅಷ್ಟು ನಿಮ್ಮನ್ನು ಅವರು ಪ್ರೀತಿಸ್ತಾರೆ ಅಂತ. ಯಾಕಂದರೆ ಇದು ಯಾಕೆ ಕರಾಲರಿ, ಯಾಕೆ ಥಿಯರಿ ವರ್ಕ್ ಆಗುತ್ತೆ ಅಂದರೆ, ಪರಮಾತ್ಮ ಯಾವುದಕ್ಕೂ ಅಟ್ಯಾಚ್ ಆಗಿಲ್ಲ, ಯಾವಾಗಲೂ ಡಿಟ್ಯಾಚೇ ಇರೋದವರು, ಎಲ್ಲರೂ ಅವ್ರನ್ನ ಪ್ರೀತಿಸ್ತಾರೆ. ಹಾಗೆ ಆತ್ಮ ಯಾವಾಗ ಶರೀರದಿಂದ ಡಿಟ್ಯಾಚ್ ಆಗುತ್ತಲ್ಲ, ಶರೀರಧಾರಿಗಳು ಯಾರು ಡಿಟ್ಯಾಚ್ ಆಗ್ತಾರಲ್ಲ ಅವ್ರನ್ನ ಪ್ರೀತಿಸ್ತಾರೆ.
ಅವರಿಂದ ಏನು ಪ್ರಾಬ್ಲಮ್ ಬರಲ್ಲ ಆವಾಗ. ಅವರು ನಿಮ್ಮನ್ನು ಹೆಚ್ಚು ಇಷ್ಟಪಡೋಕ್ಕೆ ಪ್ರಾರಂಭ ಮಾಡ್ತಾರೆ ಅಂತ, ಸಮಸ್ಯೆ ಆಗಲ್ಲ ಅಂತ. ಅದೇ ಥಿಯರಿ. ಇನ್ನೊಂದು, ಆರಂಭದಲ್ಲಿ ಅವರು ಇವ್ರ ಬಗ್ಗೆ ತಪ್ಪು ಕಲ್ಪನೆ ಇಟ್ಕೊಂಡಿದ್ರು ಸಹ ಈ ಆಧ್ಯಾತ್ಮಿಕ ದಾರಿಯಲ್ಲಿ ಯಾರು ನಡೀತಿರ್ತಾರೆ ಅವರಲ್ಲಿ ಪರಿವರ್ತನೆಗಳನ್ನು ಅವ್ರು ತಂದುಕೊಂಡ್ರೆ ಸುತ್ತಮುತ್ತ ಯಾರೆಲ್ಲ ಅವ್ರ ಬಗ್ಗೆ ತಪ್ಪು ಕಲ್ಪನೆ ಇಟ್ಕೊಂಡಿರ್ತಾರೆ ಅವರೇ ನೋಡಿದ ಮೇಲೆ, ಅವರ ಪರಿವರ್ತನೆಗಳನ್ನು ನೋಡಿದ ಮೇಲೆ ಅವರು ಸಹ ಅದೇ ಯೋಚನೆ ಮಾಡ್ತಾರೆ, ಇವರು ಸರಿ, ಇವ್ರು ಮಾಡಿದ್ದು ಸರಿ, ಇವ್ರು ಹೋಗ್ತಾ ಇರೋ ದಾರಿ ಸರಿ. ಹೌದು, ಅವರು ಆಟೋಮೆಟಿಕ್ಕಾಗಿ ಒಪ್ಕೊಳ್ತಾರೆ. ಹೌದು, ಒಪ್ಕೊಳ್ತಾರೆ. ಅಯ್ಯೋ ನಿಮ್ಮ ಥರ ಎಲ್ಲ ಇರೋಕ್ಕಾಗಲ್ಲಪ್ಪ, ನೀವು ಹೋಗಿ ನೀವು ಮಾಡಿ, ನಮಗಾಗಲ್ಲ ಅಂತ ಹೇಳ್ತಾರೆ. ಆದರೆ ನೀವು ಹೇಳ್ದಂಗೆ ಪರಿವರ್ತನೆ ಆಗಿರ್ಬೇಕು ಅವರು. ಹೌದು, ಸುಮ್ಮನೆ ಹೋಗಿ ಮೊದಲಿದ್ದಂಗೆ ಈಗಲೂ ಇದ್ದರೆ ನೋಡಿ, ನಿಮ್ಮ ಆಶ್ರಮಕ್ಕೆ ಬರ್ತಾಯಿರಿ, 25 ವರ್ಷ ಆಯಿತು, ಮೊದಲು ಹೆಂಗಿದ್ರೋ ಈಗಲೂ ಹಂಗೆ ಇದ್ದಾರೆ, ಏನು ಪ್ರಯೋಜನ ಇಲ್ಲ ಅಂದ್ಬಿಡ್ತಾರೆ. ಅಂದ್ರೇನರ್ಥ? ಪರಿವರ್ತನೆ ಏನೂ ಆಗಿಲ್ಲ ಅಂತ ಅರ್ಥ. ಆದ್ದರಿಂದ ಮನೆಯಲ್ಲೇ ಸಾಧನೆ ಮಾಡಿ ತೋರಿಸಿದ್ರೆ, ಮನೆಯಲ್ಲೇ ಎಷ್ಟು ಶುದ್ಧತೆ, ಇನ್ನೂ ಹೆಚ್ಚು ಪ್ರೀತಿಯನ್ನು ತೋರಿಸುವುದಾದರೆ ಆವಾಗ ಜನರಿಗೆ ಅರ್ಥ ಆಗುತ್ತೆ, ಹಾಂ ಇದರಲ್ಲಿ ಏನೋ ಇದೆ, ಸಮಥಿಂಗ್ ಇಸ್ ದೇರ್ ಅಂತ ಅವ್ರಿಗೆ ಅನ್ನಿಸ್ಬೇಕು. ಬೆಳಗ್ಗೆ ಎದ್ದು ಕೂತ್ಕೊಂಡಿರ್ತಾರೆ, ಎಲ್ಲ ಮಲಗಿರುವಾಗ ಪದೇ ಪದೇ ಸ್ನಾನ ಮಾಡಕ್ಕೆ ಹೋಗ್ತಾರೆ. ನಾವು ಯಾರು ಅಷ್ಟೊಂದು ಸರಿ ಸ್ನಾನ ಮಾಡೋದಿಲ್ಲ, ಇವ್ರು ಮಾತ್ರ 3 ಸರಿ ಸ್ನಾನ ಮಾಡ್ತಾರೆ. ಊಟ ತಿಂಡಿ ಎಲ್ಲ ಈ ಥರ ಇರಬೇಕು ಇವ್ರಿಗೆ, ಹೊರಗಡೆ ತಿನ್ನಲ್ಲ, ಈ ಥರ ಎಲ್ಲ ನಿಯಮಗಳು ಮಾಡ್ಕೊಂಡಿದ್ದಾರಲ್ಲ ಇವರು, ತುಂಬ ಒಳ್ಳೆ ನಿಯಮ ಅಂತ ಹಿಂದ್ಗಡೆ ಹೇಳ್ಕೊಳ್ತಾರೆ ಅವರು. ನೋಡಿ, ಹೋಟ್ಲಿಗೆ ಹೋಗಲ್ಲ, ಎಲ್ಲೂ ಹೋಗಲ್ಲ. ಇಲ್ಲ, ಪರಿವರ್ತನೆಗಳಾದ ನಂತರ ಅವ್ರ ಮುಂದೆ ಹೇಳ್ತಾರೆ, ಹೌದು ನೋಡಿ, ಹೋಟ್ಲಿಗೆ ಹೋಗಲ್ಲ, ಎಲ್ಲೂ ಹೋಗಲ್ಲ, ಬಾಯಿಂದ ಏನೂ ಇದಿಲ್ಲ, ಅಧೀನ ಇಲ್ಲ, ಏನೂ ಇಲ್ಲ. ಒಳ್ಳೆಯದಲ್ಲ ಸಿಸ್ಟಮು. ಈಗಿನ ಸಿಸ್ಟಮ್ಗೆ ಕರೋನಾ ಟೈಮಲ್ಲಿ ಇದೇ ಬೆಸ್ಟ್ ಸಿಸ್ಟಮ್ಮು ಅಂತ ಹೇಳ್ಬಿಡ್ತಾರೆ. ಆದ್ದರಿಂದ ಪರಿವರ್ತನೆ ನಮ್ಮಲ್ಲಾಗದೇ ಇದ್ದರೆ, ನಮ್ಮ ಆಂತರಿಕವಾದ ಸಂಬಂಧಗಳು ಸರಿಗಿಲ್ಲದೆ ಇದ್ದರೆ ಬೇರೆಯವ್ರ ಸಂಬಂಧಗಳನ್ನು ಸುಧಾರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಹೌದು, ನಮ್ಮಲ್ಲಿ ಆಗುವ ಬದಲಾವಣೆಯಿಂದನೇ ನಾವೇನಾದರೂ ಬೇರೆಯವರಿಂದ ಸಹಕಾರ ನಿರೀಕ್ಷೆ ಮಾಡ್ಬೋದು, ಸಹಯೋಗ ನಿರೀಕ್ಷೆ ಮಾಡ್ಬೋದು. ಇಲ್ಲವಾದರೆ ಕೆಲವ್ರ ಮನೆಗಳಲ್ಲಿ ತುಂಬ ಕಷ್ಟ ಇದೆ, ಪ್ರಾಬ್ಲಮ್ಸ್ ಇದೆ. ಯಾಕೆಂದರೆ ಆಹಾರದ ನಿಯಮಗಳು ಬೇರೆ ಬೇರೆ ಇರ್ತವೆ, ಮತ್ತು ಊಟ ತಿಂಡಿ ನಿಯಮಗಳು, ಸ್ನಾನದ ನಿಯಮಗಳು, ಬಟ್ಟೆ ನಿಯಮಗಳು, ಬೆಳಗ್ಗೆ ಹೋಗೋದು ಬರೋದು, ಆಶ್ರಮಕ್ಕೆ ಹೋಗೋದು ಬರೋದು, ಇದರ ಇಷ್ಟ ಅನಿಷ್ಟಗಳು, ಇವೆಲ್ಲವನ್ನೂ ನೋಡಿದ್ರೆ ಕೆಲವರ ಮನೆಗಳಲ್ಲಿ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ. ಯಾಕೆಂದರೆ ಅಷ್ಟೊಂದು ಬದಲಾವಣೆ ಕಾಣಲ್ಲ ಅಲ್ಲಿ. ಬದಲಾವಣೆ, ನಿಜವಾದ ಬದಲಾವಣೆ ಇದ್ದರೆ, ಅಂದರೆ ಬೇರೆಯವ್ರನ್ನ ನನ್ನ ಹಾಗೆ ಪ್ರೀತಿಸೋದನ್ನು ಕಲಿಬೇಕು, ಅದೇ ನಿಜವಾದ ಬದಲಾವಣೆ. ಸಂಬಂಧ ಸುಧಾರಣೆಯಲ್ಲಿ ನನ್ನನ್ನು ನಾನು ಹೇಗೆ ಪ್ರೀತಿಸ್ಕೊಳ್ತೀನೋ ಬೇರೆಯವ್ರನ್ನ ಹಾಗೆ ಪ್ರೀತಿಸ್ಕೋಬೇಕಲ್ಲ. ಆಶ್ರಮಕ್ಕೆ ಬರೋರು ಮಾತ್ರ ನಾವು ಪ್ರೀತಿ ಪಾತ್ರವಾಗಿ ಮಾತಾಡ್ಸೋದು, ಬೇರೆಯವ್ರನ್ನ ಹಂಗೆ ನೆಗ್ಲೆಕ್ಟ್ ಮಾಡಬಾರ್ದಲ್ವಾ? ಅವ್ರಿಗಿನ್ನ ಜಾಸ್ತಿ ಇವ್ರಿಗೆ ಪ್ರೀತಿ ತೋರಿಸ್ಬೇಕಲ್ವ ನಾವು. ಅದೇ ನಿಜವಾದ ಬದಲಾವಣೆ. ಮೊದಲು ಇವ್ರು ನಮ್ಮನ್ನು ಪ್ರೀತಿಸ್ತಾ ಇರಲಿಲ್ಲ, ಆಶ್ರಮಕ್ಕೆ ಹೋದ್ಮೇಲೆ ಇನ್ನೂ ಜಾಸ್ತಿ ಪ್ರೀತಿಸ್ತಾರೆ ನಮ್ಮನ್ನೇ, ಅವರು ಜಾಸ್ತಿ ಸಹಕಾರ ಕೊಡ್ತಾರೆ ಅಂತ ಅವ್ರ ಬಾಯಿಂದ ಯಾವಾಗ ಬರುತ್ತೋ ಸುಧಾರಣೆ ಆಗಿದೆ ಅಂತ ಅರ್ಥ, ಪರಿವರ್ತನೆ ಆಗಿದೆ ಅಂತ ಅರ್ಥ. ಅವರು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ, ಆವಾಗ ಸಹಕಾರ ಕೊಡ್ತಾರೆ. ಹಾಗಾಗಿ ಮಾನವೀಯ ಸಂಬಂಧಗಳು ಇದೆಯಲ್ಲ, ಭಾಳ ಒಂದು ಸವಾಲು ನಮಗೆ ಇರೋದು ಜೀವನದಲ್ಲಿ. ಹೇಗೋ ಇದ್ಬಿಡೋಣ ಅಂದರೆ ಇದ್ಬಿಡ್ಬೋದು, ಅದೇನು ತೊಂದರೆ ಆಗಲ್ಲ. ಆದರೆ ಅದ್ರಲ್ಲಿ ಗೆಲ್ಲಬೇಕಲ್ಲ, ಸಕ್ಸಸ್ ಆಗಬೇಕಲ್ಲ, ಅವರನ್ನೂ ತೃಪ್ತಿಪಡಿಸ್ಬೇಕು, ನಾವು ತೃಪ್ತಿ ಆಗಬೇಕು. ಎರಡೂ ಇದೆ ಅದರಲ್ಲಿ. ಎರಡೂ ಕಡೆ ತೃಪ್ತಿ ಆಗೋದು ಇದೆಯಲ್ಲ, ಅದು ಗೆದ್ದಂಗೆ ಮಾತ್ರ ಸಂಬಂಧಗಳು ನಿಜವಾಗಿ ಸುಧಾರಣೆ ಆಗಿವೆ, ಗಟ್ಟಿಯಾಗಿವೆ ಅಂತಲೇ ಅರ್ಥ. ಇವು ಯಾವುದೇ ಇದಕ್ಕಾಗಿ ಬೇರೆ ಒಂದು ಮಾಪನ ಇಲ್ಲ, ಒಂದು ಮೀಟ್ರ್ ಇಲ್ಲ ಇದಕ್ಕೆ. ಆಗಿದೆ ಅಥವಾ ಇಲ್ಲ ಅನ್ನೋದಕ್ಕೆ ಒಂದು ಮೀಟ್ರ್ ಇಲ್ಲ, ಅಥವಾ ಒಂದು ಪರ್ಸೆಂಟೇಜ್ ಇಲ್ಲ, ಇಷ್ಟಿದೆ ಇಷ್ಟಿಲ್ಲ ಅಂತ. ಹಾಗಿಲ್ಲ. ಒಬ್ಬೊಬ್ಬರ ಮನೆಯಲ್ಲೇ ಒಂದೊಂದು ಥರ ಇರ್ತದೆ, ವಾತಾವರಣ ಇರುತ್ತೆ. ಆ ವಾತಾವರಣಕ್ಕೆ ಅನುಗುಣವಾಗಿ ಪ್ರೀತಿ, ವಿಶ್ವಾಸ, ಮಾತು, ಕಥೆ, ವ್ಯವಹಾರ ಎಲ್ಲವೂ ನಡಿಬೇಕು. ಅದರ ಆಧಾರದ ಮೇಲೆ ನಾವು ಎಷ್ಟು ಗೆದ್ದಿದ್ದೀವಿ, ಇಷ್ಟಿಲ್ಲ ಅಂತ ಗೊತ್ತಾಗ್ತಾ ಹೋಗುತ್ತೆ. ಅಣ್ಣವರೇ, ಈ ಮಾನವೀಯ ಸಂಬಂಧದ ಮೇಲೆ ರಾಜಯೋಗ ಯಾವ ರೀತಿ ಎಷ್ಟು ಪರಿಣಾಮವಾಗಿ ಪ್ರಭಾವ ಬೀರುತ್ತೆ ಅನ್ನೋದ್ರ ಬಗ್ಗೆ ತುಂಬ ವಿವರವಾಗಿ ತಿಳಿಸ್ಕೊಟ್ರಿ. ತಮಗೆ ಬಹಳ ಬಹಳ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಸಂಬಂಧಗಳ ಮೇಲೆ ಒಂದು ರಾಜಯೋಗದ ಪ್ರಭಾವ ಹೇಗೆ ಇರುತ್ತೆ ಅನ್ನೋದು, ಹಾಗೆ ಸಂಬಂಧಗಳನ್ನು ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆಯೂ ಸಹ ತಿಳ್ಕೊಂಡ್ವಿ. ನಮ್ಮ ಭಾರತೀಯರ ಒಂದು ಮೂಲ ಮಂತ್ರ ಆಗಿದೆ ವಸುದೈವ ಕುಟುಂಬಕಂ. ಜಗತ್ತಿನ ಎಲ್ಲರೂ ಸಹ ನಮ್ಮವರೇ.
ಇಡೀ ವಿಶ್ವವೇ ನಮ್ಮ ಪರಿವಾರ ಅನ್ನುವಂಥ ಒಂದು ಕಾನ್ಸೆಪ್ಟ್ ಏನಿದೆ, ಇದು ನಮ್ಮ ವಿಶ್ವ ಭಾತೃತ್ವಕ್ಕೆ ಬುನಾದಿ. ಹೀಗೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.